ಹಾಯ್. ಬ್ರಹ್ಮಗಂಟು ಕತೆಗೋಸ್ಕರ ತುಂಬ ದಿನಗಳಿಂದ ಕಾಯ್ತಾ ಇದ್ದೀರಾ ಅನಿಸುತ್ತೆ ಅಲ್ವಾ? ಸಾರಿ, ಸ್ವಲ್ಪ ಲೇಟ್ ಆಯಿತು. ಹಾಗೆ ಇನ್ಮುಂದೆ ಈ ಕತೆ ಈ ಚಾನೆಲ್ನಲ್ಲಿ ಮುಂದುವರಿಯೋದಿಲ್ಲ. ನನ್ನ ಹೊಸ ಚಾನಲ್ NKL ಇದು ಕತೆಗಳ ಜಗತ್ತು ಅನ್ನೋ ಚಾನೆಲ್ನಲ್ಲಿ ಮುಂದುವರಿಯಲಿದೆ. ಈ ವಿಷಯ ಕೆಲವರಿಗೆ ಗೊತ್ತಿದೆ, ಆದರೆ ಬೇರೆ ಕತೆಗಳನ್ನು ಕೇಳದೆ ಬ್ರಹ್ಮಗಂಟು ಒಂದೇ ಕತೆ ಕೇಳ್ತಿರೋವರಿಗೆ ಗೊತ್ತಿರೋದಿಲ್ಲ ಅಂತ ಇಲ್ಲಿಯೇ ಹೇಳ್ತಿದ್ದೀನಿ. ಯಾವುದೇ ಎಪಿಸೋಡ್ ಕೂಡ ಮಿಸ್ ಮಾಡ್ಕೊಳ್ಳದೆ ಕೇಳಬೇಕು ಅಂದರೆ ಹೊಸ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಸಬ್ಸ್ಕ್ರೈಬ್ ಆಗಿ ಕತೆ ಕೇಳೋದನ್ನು ಮುಂದುವರಿಸಿ. ಈಗ ಬ್ರಹ್ಮಗಂಟು ಕತೆಯ 120ನೇ ಸಂಚಿಕೆಯನ್ನು ಕೇಳೋಣ. ತನ್ನ ಅಮ್ಮನ ಮಾತು ಕೇಳುತ್ತಿದ್ದ ಹಾಗೆ ಒಂದೇ ಉಸಿರಿಗೆ ದೇವಸ್ಥಾನದ ಬಳಿಗೆ ಓಡಿ ಬಂದಿದ್ದ ಅನಿಲ್. ವಿದಿಶಾಗೆ ಒಬ್ಬಳೇ ಎಲ್ಲೂ ಹೋಗಬೇಡ ಎಂದು ಅಷ್ಟೆಲ್ಲ ಎಚ್ಚರಿಕೆ ಕೊಟ್ಟಿದ್ದರೂ ಹೀಗೆ ಹೊರಗೆ ಬಂದಿದ್ದು ಅವನಿಗೆ ಕೋಪ ತರಿಸಿದರೂ ಮತ್ತೊಂದು ಕಡೆ ಅವಳಿಗೆ ಏನೂ ಆಗದೆ ಇರಲಿ ಎಂದು ಬೇಡಿಕೊಂಡು ಓಡೋಡಿ ಬಂದಿದ್ದ. ಅವಳು ಬಂದ ಅದೇ ದೇವಸ್ಥಾನಕ್ಕೆ ಬಂದ ಅನಿಲ್ ದೇವಸ್ಥಾನ ಪೂರ್ತಿ ಅವಳಿಗಾಗಿ ಕೂಗುತ್ತಾ ಹುಡುಕಾಟ ಶುರು ಮಾಡಿದ. ಆದರೆ ಅಲ್ಲೆಲ್ಲೂ ವಿದಿಶಾಳ ಪತ್ತೆಗೆ ಇರಲಿಲ್ಲ. ದೇವಸ್ಥಾನ ಪೂರ್ತಿ ರೌಂಡ್ ಹೊಡೆದು ಸುಸ್ತಾದವನು ಅರ್ಚಕರ ಬಳಿಗೆ ಬಂದು ಅವಳ ಬಗ್ಗೆ ವಿಚಾರಿಸಿದನು. ಅರ್ಚಕರೇ, ನನ್ನ ಮನೆಯಲ್ಲಿದ್ದ ಹುಡುಗಿ ಇಲ್ಲಿಗೇನಾದರೂ ಬಂದಿದ್ಲಾ ಕೇಳಿದ. ಅನಿಲ್ ಆ ಹಳ್ಳಿಯಲ್ಲೇ ಒಳ್ಳೆಯ ಹೆಸರು ಮಾಡಿದ್ದರಿಂದ ಆ ಊರಿನ ಜನರಿಗೆ ಅವನ ಬಗ್ಗೆ ಹಾಗೂ ಅವನ ಮನೆಯ ಹಾಗೂ ಹೋಗುಗಳ ಬಗ್ಗೆ ಚೆನ್ನಾಗಿಯೇ ತಿಳಿದುಕೊಂಡಿದ್ದರು. ಇದರ ಜೊತೆಗೆ ತುಂಬ ದಿನಗಳಿಂದ ಅವನ ಮನೆಯಲ್ಲೇ ಇದ್ದ ವಿದಿಶಾ ಬಗ್ಗೆ ಕೂಡ ಗೊತ್ತಿತ್ತು. ಹಾಂ, ಈಗ ಸ್ವಲ್ಪ ಹೊತ್ತಿನ ಮುಂಚೆ ಅಷ್ಟೇ ಇಲ್ಲಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋದ್ಲು ಎಂದು ಹೇಳಿದಾಗ, ಹೌದಾ, ಸರಿ ಎಂದು ಹೇಳಿ ದೇವಸ್ಥಾನದಿಂದ ಹೊರಗೆ ಬಂದು, ನಾನು ಈ ಕಡೆ ಬರ್ತಾ ಇದ್ದ ಹಾಗೆ ಅವಳು ಮನೆಗೇನಾದರೂ ಹೋದ್ಲಾ ಎಂದು ಯೋಚಿಸಿ ತನ್ನ ಅಮ್ಮನಿಗೆ ಕರೆ ಮಾಡಿ ಅವಳ ಬಗ್ಗೆ ವಿಚಾರಿಸಿದನು. ಅತ್ತ ಕಡೆಯಿಂದ ಬಂದ ಉತ್ತರದಿಂದ ನಿರಾಸೆಯಾಗಿ ಸೋತು ಹೋದವನ ರೀತಿ ಅಲ್ಲಿಯೇ ಕುಳಿತವನಿಗೆ ಅವನ ತಲೆ ಪೂರ್ತಿಯಾಗಿ ಬ್ಲ್ಯಾಂಕ್ ಆದ ರೀತಿಯಾಗಿತ್ತು. ಅಷ್ಟರಲ್ಲಿಯೇ ಅವನ ಬಳಿಗೆ ಬಂದ ಅಜ್ಜಿ ಒಬ್ಬರು, ಲೋ ಅನಿಲ, ನಿನ್ನ ಜೊತೆ ಇರ್ತಿತ್ತಲ್ಲ ಆ ಹುಡುಗಿನೇನಾ ನೀನು ಹೀಗೆ ಹುಡುಕ್ತಾ ಇರೋದು ಎಂದು ಕೇಳಿದಾಗ, ಹೌದು ಅಜ್ಜಿ, ಅವಳನ್ನೇನಾದರೂ ನೋಡಿದ್ರಾ ಎಂದು ಭರವಸೆಯ ಕಣ್ಣುಗಳಿಂದ ಕೇಳಿದ. ಹ್ಞೂ ನೋಡಿದೆ, ಆಗಲೇ ನಾನು ಇಲ್ಲೇ ಕೂತ್ಕೊಂಡು ಹೂ ಕಟ್ತಾ ಇರುವಾಗ ಆ ಸೂರಿ ಬಂದವನೇ ಆ ಮಗಿಗೆ ಹೊಡೆದು ಆ ಕಡೆ ಎಳ್ಕೊಂಡೋದ. ಹೆಣ್ಮಗ ಅಂತನೂ ನೋಡಿದೆ, ಜೋರಾಗಿ ಹೊಡೆದ್ಬಿಟ್ಟ ಕಣಪ್ಪ. ಪಾಪ ಆ ಮಗಿನ ತುಟಿಯಲ್ಲಿ ರಕ್ತ ಬಂದ್ಬಿಡ್ತು. ಆ ಹುಡುಗಿ ಎಷ್ಟು ಕಿರುಚ್ಕೊಂಡ್ರೂ ಬಿಡದೆ ದನ ಎಳ್ಕೊಂಡು ಹೋದ ಎಂದು ಬೇಸರದಲ್ಲಿ ಹೇಳಿದರೆ ಅದಾಗಲೇ ಅನಿಲ್ ಹೃದಯ ಜೋರಾಗಿ ಹೊಡೆದುಕೊಳ್ಳಲು ಶುರುವಾಗಿತ್ತು. ಅಜ್ಜಿ, ಯಾವ ಕಡೆ ಹೋದ, ಎಷ್ಟೊತ್ತಾಯಿತು ಹೋಗಿ ಎಂದು ಒಂದೇ ಉಸಿರಿಗೆ ಕೇಳಿ ಅವರಿಂದ ಉತ್ತರ ಸಿಕ್ಕ ಬಳಿಕ ಅವರು ತೋರಿದ ದಾರಿಯ ಕಡೆ ಓಡಿದನು. ಕೊನೆಗೂ ಇವತ್ತು ನನ್ನ ಕೈಗೆ ಸರಿಯಾಗಿ ಸಿಕ್ಕಾಕೊಂಡೆ ನೋಡು ಎಂದು ವಿದಿಶಾ ಕೆನ್ನೆಗೆ ಬಾರಿಸಿ ಬರಲ್ಲ ಎಂದು ಹಠ ಮಾಡುತ್ತಿದ್ದವಳನ್ನು ದೇವಸ್ಥಾನದಿಂದ ಹೊರಗೆ ದರದರನೆ ಎಳೆದುಕೊಂಡು ಹೊರಟನು. ಅವನಿಂದ ತಪ್ಪಿಸಿಕೊಳ್ಳೋಕೆ ಎಷ್ಟು ಪ್ರಯತ್ನ ಪಟ್ಟರೂ ಅವನ ಉಡದ ಹಿಡಿತದಿಂದ ಬಿಡಿಸಿಕೊಳ್ಳೋಕೆ ಆಗದೆ ಒದ್ದಾಡುತ್ತಿದ್ದಳು. ನನ್ನ ಕೋಟೆಗೆ ನುಗ್ಗಿ ನನ್ನ ವಿರುದ್ಧನೇ ಸಾಕ್ಷಿ ಕಲೆ ಹಾಕ್ತೀಯ ಅಂದರೆ ನಿಂಗೆಷ್ಟಿರಬೇಕು. ಇವತ್ತು ನಾನು ಯಾರು ಅನ್ನೋದನ್ನು ಪರಿಚಯ ಮಾಡಿಸ್ಕೊಡ್ತೀನಿ. ಹಸಿದ ಹುಲಿಗೆ ಜಿಂಕೆ ಸಿಕ್ಕಿದೆಯಾ, ಇವತ್ತು ನಿನ್ನ ರುಚಿ ನೋಡದೆ ಬಿಡಲ್ಲ ಎಂದು ವ್ಯಂಗ್ಯವಾಗಿ ನೋಡುತ್ತಾ ಒಂದು ಕೈಯಲ್ಲಿ ತನ್ನ ತುಟಿ ಸವರಿಕೊಂಡರೆ ಅವನ ಮುಖ ನೋಡೋಕ್ಕೂ ಅಸಹ್ಯ ಅನ್ನಿಸಿ ಮುಖ ಪಕ್ಕಕ್ಕೆ ಹೊರಳಿಸಿದಳು ವಿದಿಶಾ. ಅದು ಸರಿ, ಇಷ್ಟು ದಿನ ನೀನು ಕಾವಲು ಕಾಯ್ತಾ ಇದ್ದ ಆ ನಾಯಿಯಲ್ಲಿ ಇವತ್ತು ನಿನ್ನ ಒಬ್ಳನ್ನೇ ಕಳಿಸ್ಬಿಟ್ಟಿದ್ದಾನಲ್ಲ, ಅವನು ನಿನ್ನ ಬೆನ್ನ ಹಿಂದೆ ಇದ್ದಾನೆ ಅಂತ ಅಲ್ವಾ ಇಷ್ಟು ದಿನ ನೀನು ಧೈರ್ಯವಾಗಿದ್ದಿದ್ದು. ಆದರೆ ಇವತ್ತು ನಿನ್ನ ಅದ್ಯಾರು ಬಂದು ನನ್ನ ಕೈಯಿಂದ ಕಾಪಾಡ್ತಾರೆ ಅಂತ ನಾನು ನೋಡೇ ಬಿಡ್ತೀನಿ ಎಂದನು. ಅವನ ಬಗ್ಗೆ ಮಾತಾಡೋ ಯೋಗ್ಯತೆ ಕೂಡ ನಿನಗಿಲ್ಲ. ನೀನು ನಿಜವಾದ ಗಂಡಸೇ ಆಗಿದ್ದರೆ ಹೀಗೆ ನಾನು ಒಬ್ಬಳೇ ಇದ್ದ ಸಮಯ ನೋಡಿ ಹೇಳಿ ಹಾಗೆ ಕರ್ಕೊಂಡು ಬರ್ತಾ ಇರಲಿಲ್ಲ. ಅವನ ಮುಂದೆ ನಿಂತು ಮುಖಕ್ಕೆ ಮುಖ ಕೊಟ್ಟು ಹೋರಾಡಿ ಕರ್ಕೊಂಡು ಬರ್ತಾ ಇದ್ದೆ.
ಎಂದು ಅವನ ಮುಖದ ಮೇಲೆ ಉಗಿದಳು ವಿದಿಶಾ. ಏನೇ ನನ್ನ ಗಂಡಸ್ತನದ ಬಗ್ಗೆ ಮಾತಾಡ್ತಾ ಇದೆಯಾ ಎಂದು ಹೇಳಿ ಅವಳ ಕೆನ್ನೆಗೆ ಮತ್ತೊಂದು ಏಟು ಕೊಟ್ಟರೆ ವಿದಿಶಾ ತಲೆ ತಿರುಗಿದ ಅನುಭವವಾಗಿತ್ತು. ಆದರೂ ಸಾವರಿಸಿಕೊಂಡು ಅವನ ಮಾತಿಗೆ ಕಿವಿಯಾಗಿದ್ದಳು. ಇಷ್ಟು ದಿನ ಒಂದೇ ಒಂದು ಸಲ ನಿನ್ನ ಅನುಭವಿಸಿ ಬಿಸಾಕಬೇಕು ಅಂತ ಕಾಯ್ತಾ ಇದ್ದೆ. ಆದರೆ ಯಾವಾಗ ನೀನು ನನ್ನ ಗಂಡಸ್ತನದ ಬಗ್ಗೆ ಮಾತಾಡ್ತೀಯೋ ಆಗ್ಲಿಂದ ಪ್ರತಿದಿನ ನಿನಗೆ ಪರಿಚಯ ಮಾಡಿಸ್ಬೇಕು ಅಂತ ಅನ್ನಿಸ್ತಾ ಇದೆ. ನಿನಗಿರೋ ಪೊಗರು ಇಳಿಸ್ಬೇಕು ಅಂದರೆ ನಿನ್ನ ಜೀವನ ಪೂರ್ತಿ ನನ್ನ ಜೊತೆ ಇಟ್ಕೊಳ್ಳೋದೇ ಸರಿ. ನೋಡೋಕೆ ರಸ್ಪುರಿ ಮಾವಿನ ಹಣ್ಣು ಥರ ಇದೆಯಾ, ದಿನ ತಿಂದರೂ ಬೇಜಾರಾಗಲ್ಲ ಎಂದು ಅವಳ ಮೈಯ ಮೇಲೆಲ್ಲ ಕೆಟ್ಟದಾಗಿ ಮುಟ್ಟೋಕೆ ಶುರು ಮಾಡಿದರೆ ಇಷ್ಟು ಹೊತ್ತು ಇದ್ದ ವಿದಿಶಾ ಧೈರ್ಯವೆಲ್ಲ ಉದುಗಿ ಹೋಗಿತ್ತು. ಇಲ್ಲ ವಿದಿಶಾ, ನೀನು ತುಂಬ ಸ್ಟ್ರಾಂಗ್ ಇದೆಯಾ, ಇಷ್ಟಕ್ಕೆಲ್ಲ ಹೆದರಿ ಕೂರಬಾರ್ದು. ಇಲ್ಲಿಂದ ಹೇಗಾದರೂ ತಪ್ಪಿಸ್ಕೊಂಡು ಹೋದರೆ ಸಾಕು, ಆಮೇಲೆ ನಿನ್ನ ಸಹಾಯಕ್ಕೆ ಅನಿಲ್ ಬರ್ತಾನೆ ಎಂದು ಆ ಸಂದರ್ಭದಲ್ಲಿಯೂ ತನಗೆ ತಾನೇ ಧೈರ್ಯ ತಂದುಕೊಂಡಳು. ತನ್ನ ಅಕ್ಕಪಕ್ಕ ನೋಡೋಕೆ ಶುರು ಮಾಡಿದಳು. ಅವಳಿದ್ದಿದ್ದು ಯಾವುದೋ ತೋಟದ ಸಾಲಿನಲ್ಲಿ. ಎಲ್ಲಿಂದ ಎಲ್ಲಿಗೆ ನೋಡಿದರೂ ಸುತ್ತಮುತ್ತ ಮರ ಗಿಡಗಳೇ ಕಾಣಿಸುತ್ತಿತ್ತು. ಅವಳು ಎಷ್ಟು ಜೋರಾಗಿ ಕೂಗಿಕೊಂಡರೂ ಅಲ್ಲಿ ಯಾರಿಗೂ ಕೇಳಿಸುತ್ತಾ ಇರಲಿಲ್ಲ ಹಾಗೂ ಕಾಣಿಸುತ್ತಲೂ ಇರಲಿಲ್ಲ. ಹಾಗಾಗಿ ಯೋಚನೆ ಮಾಡಿಯೇ ಇಲ್ಲಿಗೆ ಕರೆದುಕೊಂಡು ಬಂದಿದ್ದ ಅವನು. ಇಷ್ಟು ಹೊತ್ತು ಭಯದಿಂದ ಅವಳು ಎಳೆದುಕೊಂಡು ಹೋಗುವಲ್ಲಿ ಹೆಜ್ಜೆ ಹಾಕುತ್ತಿದ್ದ ವಿದಿಶಾ ಮುಗ್ಗರಿಸಿ ಕೆಳಗೆ ಬೀಳುವಂತೆ ನಟಿಸುತ್ತಾ ಕೆಳಗೆ ಬಿದ್ದಾಗ, ಏಯ್ ಏಳೆ ಮೇಲೆ ಎಂದು ಅವಳ ತೋಳು ಹಿಡಿದು ಎಳೆಯತೊಡಗಿದ. ಅಷ್ಟರಲ್ಲಿ ಅವನ ಕಣ್ಣಿಗೆ ಕಾಣದ ರೀತಿ ತನ್ನ ಎರಡೂ ಕೈಯಲ್ಲೂ ಮಣ್ಣು ತೆಗೆದುಕೊಂಡವಳು ನೇರವಾಗಿ ಅವನ ಕಣ್ಣುಗಳಿಗೆ ಬೀಳುವ ರೀತಿ ಎರಚಿದ ಕೂಡಲೇ ಅವಳ ಮೇಲಿನ ಹಿಡಿತವನ್ನು ಸಡಿಲಿಸಿ ತನ್ನ ಕಣ್ಣು ಉಜ್ಜಿಕೊಳ್ಳೋಕೆ ಶುರು ಮಾಡಿದ ಸೂರಿ. ಆಗ ಕೂಡಲೇ ತನ್ನ ಬಲವನ್ನೆಲ್ಲ ಹಾಕಿ ತಳ್ಳಿದವಳು ಸಿಕ್ಕ ಕಡೆ ಓಡೋಕೆ ಶುರು ಮಾಡಿದಳು. ಅವನಿಂದ ತಪ್ಪಿಸಿಕೊಳ್ಳೋಕೆ ಓಡುತ್ತಿರುವವಳಿಗೆ ತಾನು ಎಲ್ಲಿ ಇದ್ದೀನಿ, ಯಾವ ಕಡೆ ಹೋಗಬೇಕು ಎನ್ನುವುದು ಏನೂ ತಿಳಿದಿರಲಿಲ್ಲ. ಆದರೂ ಸುಮ್ಮನೆ ಓಡುತ್ತಲೇ ಇದ್ದಳು. ಕೆಲವು ನಿಮಿಷದಲ್ಲೇ ಸುಧಾರಿಸಿಕೊಂಡ ಅವನು ಸಹ ಅವಳನ್ನು ಹಿಂಬಾಲಿಸಿ ಓಡಿ ಬಂದನು. ಮೊದಲೇ ಅವನಿಂದ ಏಟು ತಿಂದು ಸುಸ್ತಾದವಳಿಗೆ ಜಾಸ್ತಿ ದೂರ ಓಡಲು ಆಗುತ್ತಿರಲಿಲ್ಲ. ಅದು ಅಲ್ಲದೆ ಓಡುವ ಭರದಲ್ಲಿ ಅವಳ ಚಪ್ಪಲಿ ಕೂಡ ಎಲ್ಲಿಯೋ ಕಿತ್ತು ಹೋಗಿದ್ದರಿಂದ ಬರಿಗಾಲಿನಲ್ಲಿ ಓಡುತ್ತಿದ್ದವಳಿಗೆ ಕಲ್ಲು ಮುಳ್ಳುಗಳು ಚುಚ್ಚಿ ಮತ್ತಷ್ಟು ಅವಳ ದೇಹ ದಣಿಯುವ ರೀತಿ ಮಾಡಿತ್ತು. ತನ್ನ ಶಕ್ತಿ ಮೀರಿ ಓಡಿದವಳಿಗೆ ಇನ್ನೂ ತನ್ನಿಂದ ಓಡಲು ಸಾಧ್ಯವಿಲ್ಲ ಅನ್ನೋದು ಅರಿವಾಗಿ ಅಲ್ಲೇ ದೊಡ್ಡದಾದ ಮರ ಒಂದರ ಮರೆಯಲ್ಲಿ ಬಚ್ಚಿಟ್ಟುಕೊಂಡು ಕುಳಿತಳು. ತನ್ನ ಸ್ಥಿತಿ ನೆನೆದು ಅವಳ ಕಣ್ಣಲ್ಲಿ ನೀರು ಬರುತ್ತಿತ್ತು. ಒಂದು ವೇಳೆ ತಾನೇನಾದರೂ ಅವನ ಕೈಗೆ ಸಿಕ್ಕಿಬಿದ್ದರೆ ಮುಂದೆ ತನ್ನ ಗತಿ ಎಂದು ನೆನೆದವಳಿಗೆ ಆ ಯೋಚನೆಯೇ ಭಯ ಬೀಳಿಸುವಂತೆ ಇತ್ತು. ಅಷ್ಟರಲ್ಲಿಯೇ, ಏಯ್, ನಾನು ಹೇಳೋ ಜಾಗಕ್ಕೆ ಈಗಲೇ ನಮ್ಮ ಹುಡುಗರನ್ನೆಲ್ಲ ಕರ್ಕೊಂಡು ಬಂದ್ರೋ, ಇವತ್ತದೇನಾದರೂ ಅವಳು ನನ್ನಿಂದ ತಪ್ಪಿಸ್ಕೋಬಾರ್ದು ಎಂದು ತನ್ನಿಂದ ಸ್ವಲ್ಪ ದೂರದಲ್ಲಿ ನಿಂತು ಫೋನಿನಲ್ಲಿ ತನ್ನ ಹುಡುಗರ ಜೊತೆ ಮಾತಾಡುತ್ತಿದ್ದವನ ಧ್ವನಿ ಕೇಳಿಸುತ್ತಿದ್ದ ಹಾಗೆ ವಿದಿಶಾ ಗಂಟಲೆಲ್ಲ ಒಣಗಿ ಹೋಗಿತ್ತು. ಆಗ ಕೂಡಲೇ ತನ್ನವನನ್ನು ನೆನೆದು, ಎಲ್ಲಿದ್ದೀಯಾ ಅನಿಲ್, ಪ್ಲೀಸ್ ಬೇಗ ಬಾ, ನನಗೆ ತುಂಬ ಭಯ ಆಗ್ತಾ ಇದೆ ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಂಡು ಬಾಯಿಗೆ ಕೈ ಅಡ್ಡ ಇಟ್ಟುಕೊಂಡು ಅಳೋದಕ್ಕೆ ಶುರು ಮಾಡಿದಳು ಹುಡುಗಿ. ಮುಂದುವರಿಯುವುದು.